ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ. ಬಿಆರ್ ಪಾಟೀಲ್ ಯಾವಾಗ ಈ ಸರ್ಕಾರದಲ್ಲಿ ವಸತಿ ಇಲಾಖೆಯಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು, ಅದೇ ರೀತಿಯ ಪರಿಸ್ಥಿತಿ ನಂದೂ ಕೂಡ ಆಗಿದೆ ಅಂತ ಹೇಳಿ ಕಾಗವಾಡದ ಶಾಸಕ, ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರು ಸಿಡಿದೆದ್ದಿದ್ದಾರೆ. ನಾನು ಕೂಡ ಇನ್ನೆರಡು ಮೂರು ದಿನದಲ್ಲಿ ರಾಜೀನಾಮೆಯನ್ನು ಕೊಡುವಂತ ಪರಿಸ್ಥಿತಿ ಬರುತ್ತೆ ಅಂತೇಳಿ ಹೇಳಿದ್ದಾರೆ ರಾಜು ಕಾಗೆ. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಾಗಿದೆ. ಕಾಂಗ್ರೆಸ್ಸಿಗರನ್ನ ಕೆರಳಿಸಿದೆ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ ವಿರುದ್ಧವೇ ಕಾಂಗ್ರೆಸ್ಸಿಗರು ಕೆರಳಿದ್ದಾರೆ. ಬಿಆರ್ ಪಾಟೀಲ್ ಬೆನ್ನಲ್ಲೇ ರಾಜು ಕಾಗೆ ಸರದಿ. ಈಗ ನಾನೂ ಸಹ 2 ದಿನಗಳಲ್ಲಿ ರಾಜೀನಾಮೆಯನ್ನ ಕೊಡ್ತೀನಿ. ಸಿಎಂ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ರೆ ಸಲ್ಲಿಸಬಹುದು. ಐನಾಪುರದಲ್ಲಿ ಕಾಗವಾಡದ ಶಾಸಕ ಐನಾಪುರ ಪಟ್ಟಣದಲ್ಲಿ ರಾಜು ಕಾಗೆ ಹಿಂಗಂತ ಹೇಳಿರೋದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ಸಿಗರು ಈಗ ಕಿಡಿಕಾರ್ತಾ ಇದ್ದಾರೆ. ಹಾಗಾದ್ರೆ ಕಾಗವಾಡದ ಶಾಸಕರು ಐನಾಪುರದ ಪಟ್ಟಣದಲ್ಲಿ ಏನ್ ಮಾತಾಡಿದ್ರು, ತಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ವಿಚಾರದ ಬಗ್ಗೆ ಮುಂದುವರೆದು ಬನ್ನಿ ನೋಡೋಣ. ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್, ವರ್ಕ್ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ? ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸರ್ಕಾರದವ್ರು ಯಾಕೆ ಕೊಡ್ತಾರೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನ್ ಸರ್, ಹಣಕ್ಕಾಗಿ ಬೆಡಕೆ ಇಡ್ತಾ ಇದಾರ ಅಥವಾ ದೇವ್ರಿಗೆ ಗೊತ್ತಪ್ಪ. ಈಗ ಬಿಆರ್ ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ ಸರ್. ಹಂಗ ವರ್ಷ ರಾಜು ಕಾಗೆ ಅವರು ಈಗ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಹಾಗಾದ್ರೆ ರಾಜು ಕಾಗೆ ಅವರು ಯಾವ ಕಾರಣಕ್ಕೆ, ಏನಾಗಿದೆ? ಬಿಆರ್ ಪಾಟೀಲ್ ಅವರದ್ದೇ ಪರಿಸ್ಥಿತಿ ನಂದು ಅಂತೇಳಿ ಹೇಳಿದಾರಲ್ಲ, ಯಾವ ಇಲಾಖೆಯಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ರಾಜು ಕಾಗೆ ಅವರು ಈಗ ಸರ್ಕಾರದ ವಿರುದ್ಧ ಸಿಡಿದೆದ್ದಿರೋದು ಯಾಕೆ? ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೇಳಿರೋದು ಯಾಕೆ? ಯಾವ ಇಲಾಖೆಯಲ್ಲಿ ಏನ್ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ ರಾಜು ಕಾಗೆ? ರಾಜೀನಾಮೆ ಕೊಡೋದಾದ್ರೆ ಯಾವಾಗ, ಏನು ಎತ್ತ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಿದ್ರ ಹನುಮಂತು? ರಂಜಿತ್, ಸರ್ಕಾರದ ಪ್ರಾರಂಭ ದಿನದಿಂದನೂ ಕೂಡ ಸಚಿವರು ವರ್ಸಸ್ ಶಾಸಕರು ಫೈಟ್ ಜೋರಾಗೆ ನಡೀತಾ ಇತ್ತು. ಯಾಕೆ ಅಂತಂದ ಹೇಳಿದ್ರೆ, ಸಚಿವರ ಕಾರ್ಯವೈಖರಿ ಬಗ್ಗೆ ಅತ್ಯಂತ ಹಿರಿಯ ಶಾಸಕರೆಲ್ಲರೂ ಕೂಡ ಪದೇ ಪದೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು, ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಅಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು ಗಮನಕ್ಕೂ ಕೂಡ ತರುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಗಮನಕ್ಕೂ ಕೂಡ ತರುವಂತ ಕೆಲಸವನ್ನ ಮಾಡಿದ್ರು. ಆದಾಗ್ಯೂ ಕೂಡ ಸಚಿವರ ಕಾರ್ಯವೈಖರಿ ಇನ್ನೂ ಕೂಡ ಬದಲಾಗಿಲ್ಲ ಅನ್ನುವಂತಹ ಬೇಸರದ ಮಾತುಗಳನ್ನ ಈಗಲೂ ಕೂಡ ಆಂತರಿಕವಾಗಿ ಪಕ್ಷದ ವೇದಿಕೆಗಳಲ್ಲಾಗಿರಬಹುದು ಎಲ್ಲಾ ಕಡೆನೂ ಕೂಡ ಹಿರಿಯ ಶಾಸಕರ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಆದ್ರೆ ಯಾವಾಗ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಯ್ತೋ, ಯಾವಾಗ ಹೊರಗಡೆ ಬಂತೋ, ಅಲ್ಲಿ ನೇರವಾಗಿ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು. ಅದರ ಜೊತೆಗೆ ಹಣವನ್ನ ಕೊಟ್ರೆ ಮಾತ್ರ ಮನೆಗಳನ್ನ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋಂತ ಜೊತೆಗೆ ಇಲ್ಲಿ ಮೊದಲಿಂದನೂ ಕೂಡ ಶಾಸಕರಿಗೆಲ್ಲರೂ ಕೂಡ ಒಂದು ಅಸಮಾಧಾನ ಇದ್ದಿದ್ದೇನಂತಂದು ಹೇಳಿದ್ರೆ, ಶಾಸಕರ ಪತ್ರಗಳಿಗೆ ಮನ್ನಣೆ ಸಿಗಲ್ಲ ಅನ್ನುವಂತ ಬೇಸರ ಸಾಕಷ್ಟು ಇತ್ತು. ಅದೇ ಮಾದರಿಯಲ್ಲಿ ಈಗ ಬಿಆರ್ ಪಾಟೀಲ್ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಅದರ ಜೊತೆಗೆ ಈಗ ಹಿರಿಯ ಶಾಸಕ ಕಾಗೆ ಅವರು ಕೂಡ ಅದನ್ನ ಹೊರಹಾಕಿರುವಂತದ್ದು. ಮತ್ತೊಂದು ಕಡೆಗೆ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗ ಅವರು ಕೂಡ ಕೆಲವು ಅಸಮರ್ಥ ಸಚಿವರಿದ್ದಾರೆ, ಅಂತವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಬೇಸರದ ನುಡಿಗಳನ್ನ ಹೇಳಿದ್ದಾರೆ. ಅಂದ್ರೆ ಇಲಾಖೆಯಲ್ಲಿ ಆಗಬೇಕಾದಂತಹ, ತಮ್ಮ ಕ್ಷೇತ್ರಗಳಿಗೆ ಆಗಬೇಕಾದಂತ ಅಭಿವೃದ್ಧಿ ಕಾರ್ಯಗಳಿಗೆ ವಿಚಾರಕ್ಕೆ ಸಾಕಷ್ಟು ಮನ್ನಣೆ ಸಿಗ್ತಾ ಇಲ್ಲ ಅನ್ನೋ ಬೇಸರವೂ ಕೂಡ ಇದೆ. ಮತ್ತೊಂದು ಕಡೆಗೆ ಉಸ್ತುವಾರಿ ಸಚಿವರುಗಳೇನಿದ್ದಾರೆ, ಅವರು ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಓಡಾಡಲ್ಲ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ. ಒಂದು ಕಡೆಗೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅನ್ನುವಂಥದ್ದು, ಮತ್ತೊಂದು ಕಡೆಗೆ ಶಾಸಕರ ಮಾತಿಗೆ ಮನ್ನಣೆ ಇಲ್ಲ ಅನ್ನುವಂತ ಬೇಸರ ಎಲ್ಲವೂ ಇರುವಂತಹ ಹಿನ್ನೆಲೆಯಲ್ಲಿ ಯಾರು ಈ ರೀತಿಯ ಪರಿಸ್ಥಿತಿಗೆ ನಿರ್ಮಾಣ ಆಗಿದ್ದಾರೆ, ಈ ಪರಿಸ್ಥಿತಿ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ ಅಂತ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಒಂದ್ ವೇಳೆ ಕೈ ಬಿಡಲಿಲ್ಲ ಅಂತಂದ ಹೇಳಿದ್ರೆ ಸಹಜವಾಗಿ ನಾವು ಒತ್ತಡದ ತಂತ್ರವನ್ನು ಅನುಸರಿಸ್ತೇವೆ ಅನ್ನೋ ಸ್ಪಷ್ಟ ಸಂದೇಶ ಇಲ್ಲಿ ಕೊಟ್ಟಂತೆ ಕಾಣಿಸುತ್ತೆ. ಆ ಕಾರಣಕ್ಕಾಗಿನೇ ರಾಜು ಕಾಗೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಡಬಹುದು ಅನ್ನುವಂತ ಮಾತುಗಳನ್ನು ಕೂಡ ಆಡಿದ್ದಾರೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಿಆರ್ ಪಾಟೀಲ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ಬನ್ನಿ ಭೇಟಿಯಾಗಿ ರಾಯಚೂರಿನ ಕಾರ್ಯಕ್ರಮಕ್ಕೆ ಬನ್ನಿ, ಅಲ್ಲೇ ಮಾತುಕತೆಯನ್ನ ಮಾಡೋಣ ಅಂತ ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ಬಿಆರ್ ಪಾಟೀಲ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಏನಂತ ಹೇಳಿದ್ರೆ, ರಾಯಚೂರಿನ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲದೆ ನಾನು ಬರೋದಿಲ್ಲ ಅನ್ನುವಂತ ಮಾತುಗಳನ್ನು ಹೇಳಿದರೆ. ಆ ಕಾರಣಕ್ಕಾಗಿನೇ 25ನೇ ತಾರೀಕು ನಾನು ದೆಹಲಿಯ ಪ್ರವಾಸನ ಮುಗಿಸಿ ಬೆಂಗಳೂರಿಗೆ ವಾಪಸ್ ಬರ್ತೀನಿ.
ವಾಪಸ್ ಬಂದಂತ ಸಂದರ್ಭದಲ್ಲಿ ನೀವು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ಅನ್ನುವಂತ ಮಾತುಗಳನ್ನ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಆಗಾಗ ಕಾಂಗ್ರೆಸ್ ಸರ್ಕಾರದ ಒಳಗಡೆಗೆ ಸರ್ಕಾರದ ವಿರುದ್ಧವೇ ಒಂದಷ್ಟು ಅಸಮಾಧಾನ ಹಾಕುವಂತದ್ದು, ವ್ಯವಸ್ಥೆಯಲ್ಲಿ ಇಲಾಖೆಯಲ್ಲಿರುವ ಆಗ್ತಾ ಇರುವಂತಹ ಒಂದಷ್ಟು ಭ್ರಷ್ಟಾಚಾರದ ವಿಚಾರವಾಗಿ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ ಅಲ್ಲ, ಇದು ಸ್ವಪಕ್ಷ ಶಾಸಕರೇ, ಅತ್ಯಂತ ಹಿರಿಯ ಶಾಸಕರೇ ಮಾಡ್ತಾ ಇರುವಂತದ್ದು ಹಿನ್ನೆಲೆಯಲ್ಲಿ ಇದು ಮುಂಬರುವಂತಹ ದಿನಗಳಲ್ಲಿ ಸರ್ಕಾರಕ್ಕೆ ಅನ್ನುವಂಥದ್ರ ಜೊತೆಗೆ ಈಗಿನ ಸಂದರ್ಭದಲ್ಲೂ ಸರ್ಕಾರಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುವಂತದ್ದು ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ. ಬಿಆರ್ ಪಾಟೀಲ್ ಯಾವಾಗ ಈ ಸರ್ಕಾರದಲ್ಲಿ ವಸತಿ ಇಲಾಖೆಯಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು, ಅದೇ ರೀತಿಯ ಪರಿಸ್ಥಿತಿ ನಂದೂ ಕೂಡ ಆಗಿದೆ ಅಂತ ಹೇಳಿ ಕಾಗವಾಡದ ಶಾಸಕ, ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರು ಸಿಡಿದೆದ್ದಿದ್ದಾರೆ. ನಾನು ಕೂಡ 2-3 ದಿನದಲ್ಲಿ ರಾಜೀನಾಮೆಯನ್ನು ಕೊಡುವಂತ ಪರಿಸ್ಥಿತಿ ಬರುತ್ತೆ ಅಂತೇಳಿ ಹೇಳಿದ್ದಾರೆ ರಾಜು ಕಾಗೆ. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಾಗಿದೆ. ಕಾಂಗ್ರೆಸ್ಸಿಗರನ್ನ ಕೆರಳಿಸಿದೆ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ ವಿರುದ್ಧವೇ ಕಾಂಗ್ರೆಸ್ಸಿಗರು ಕೆರಳಿದ್ದಾರೆ. ಬಿಆರ್ ಪಾಟೀಲ್ ಬೆನ್ನಲ್ಲೇ ರಾಜು ಕಾಗೆ ಸರದಿ. ಈಗ ನಾನೂ ಸಹ 2 ದಿನಗಳಲ್ಲಿ ರಾಜೀನಾಮೆಯನ್ನ ಕೊಡ್ತೀನಿ. ಸಿಎಂ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ರೆ ಸಲ್ಲಿಸಬಹುದು. ಐನಾಪುರದಲ್ಲಿ ಕಾಗವಾಡದ ಶಾಸಕ ಐನಾಪುರ ಪಟ್ಟಣದಲ್ಲಿ ರಾಜು ಕಾಗೆ ಹಿಂಗಂತ ಹೇಳಿರೋದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ಸಿಗರು ಈಗ ಕಿಡಿಕಾರ್ತಾ ಇದ್ದಾರೆ. ಹಾಗಾದ್ರೆ ಕಾಗವಾಡದ ಶಾಸಕರು ಐನಾಪುರದ ಪಟ್ಟಣದಲ್ಲಿ ಏನ್ ಮಾತಾಡಿದ್ರು, ತಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ವಿಚಾರದ ಬಗ್ಗೆ ಮುಂದುವರೆದು ಬನ್ನಿ ನೋಡೋಣ. ನೋವಾಗಿದೆ, ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್, ವರ್ಕ್ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅಂತ ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನು ಸರ್, ಹಣಕ್ಕಾಗಿ ಬೆಡಕೆ ಇಡ್ತಾ ಇದಾರ ಅಥವಾ ದೇವರಿಗೆ ಗೊತ್ತಪ್ಪ. ಬಿಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಸರ್. 2 ವರ್ಷ ರಾಜು ಕಾಗೆ ಅವರು ಈಗ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಹಾಗಾದ್ರೆ ರಾಜು ಕಾಗೆ ಅವರು ಯಾವ ಕಾರಣಕ್ಕೆ, ಏನಾಗಿದೆ? ಬಿಆರ್ ಪಾಟೀಲ್ ಅವರದ್ದೇ ಪರಿಸ್ಥಿತಿ ನಂದು ಅಂತೇಳಿ ಹೇಳಿದಾರಲ್ಲ, ಯಾವ ಇಲಾಖೆಯಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ರಾಜು ಕಾಗೆ ಅವರು ಈಗ ಸರ್ಕಾರದ ವಿರುದ್ಧ ಸಿಡಿದೆದ್ದಿರೋದು ಯಾಕೆ? ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೇಳಿರೋದು ಯಾಕೆ? ಯಾವ ಇಲಾಖೆಯಲ್ಲಿ ಏನ್ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ ರಾಜು ಕಾಗೆ? ರಾಜೀನಾಮೆ ಕೊಡೋದಾದ್ರೆ ಯಾವಾಗ, ಏನು ಎತ್ತ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಿದ್ರ ಹನುಮಂತು? ರಂಜಿತ್, ಸರ್ಕಾರದ ಪ್ರಾರಂಭ ದಿನದಿಂದನೂ ಕೂಡ ಸಚಿವರು ವರ್ಸಸ್ ಶಾಸಕರು ಫೈಟ್ ಜೋರಾಗಿ ನಡೀತಾ ಇತ್ತು. ಯಾಕೆ ಅಂತಂದ ಹೇಳಿದ್ರೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಅತ್ಯಂತ ಹಿರಿಯ ಶಾಸಕರೆಲ್ಲರೂ ಕೂಡ ಪದೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು, ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಅಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ಕೂಡ ತರುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಗಮನಕ್ಕೂ ಕೂಡ ತರುವಂತ ಕೆಲಸವನ್ನ ಮಾಡಿದ್ರು. ಆದಾಗ್ಯೂ ಕೂಡ ಸಚಿವರ ಕಾರ್ಯವೈಖರಿ ಇನ್ನೂ ಕೂಡ ಬದಲಾಗಿಲ್ಲ ಅನ್ನುವಂತಹ ಬೇಸರದ ಮಾತುಗಳನ್ನ ಈಗಲೂ ಕೂಡ ಆಂತರಿಕವಾಗಿ ಪಕ್ಷದ ವೇದಿಕೆಗಳಲ್ಲಾಗಿರಬಹುದು ಎಲ್ಲಾ ಕಡೆನೂ ಕೂಡ ಹಿರಿಯ ಶಾಸಕರ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಆದ್ರೆ ಯಾವಾಗ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಯ್ತು, ಯಾವಾಗ ಹೊರಗಡೆ ಬಂತು, ಅಲ್ಲಿ ನೇರವಾಗಿ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು. ಅದರ ಜೊತೆಗೆ ಹಣವನ್ನ ಕೊಟ್ರೆ ಮಾತ್ರ ಮನೆಗಳನ್ನ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತ ಜೊತೆಗೆ ಇಲ್ಲಿ ಮೊದಲಿಂದನೂ ಕೂಡ ಶಾಸಕರಿಗೆಲ್ಲರೂ ಕೂಡ ಒಂದು ಅಸಮಾಧಾನ ಇದ್ದಿದ್ದೇನಂತಂದು ಹೇಳಿದ್ರೆ ಶಾಸಕರ ಪತ್ರಗಳಿಗೆ ಮನ್ನಣೆ ಸಿಗಲ್ಲ ಅನ್ನುವಂತ ಬೇಸರ ಸಾಕಷ್ಟು ಇತ್ತು. ಅದೇ ಮಾದರಿಯಲ್ಲಿ ಈಗ ಬಿಆರ್ ಪಾಟೀಲ್ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಅದರ ಜೊತೆಗೆ ಈಗ ಹಿರಿಯ ಶಾಸಕ ಕಾಗೆ ಅವರು ಕೂಡ ಅದನ್ನ ಹೊರಹಾಕಿರುವಂತದ್ದು. ಮತ್ತೊಂದು ಕಡೆಗೆ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಅವರು ಕೂಡ ಕೆಲವು ಅಸಮರ್ಥ ಸಚಿವರಿದ್ದಾರೆ, ಅಂತವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಬೇಸರದ ನುಡಿಗಳನ್ನ ಹೇಳಿದ್ದಾರೆ. ಅಂದ್ರೆ ಇಲಾಖೆಯಲ್ಲಿ ಆಗಬೇಕಾದಂತ ತಮ್ಮ ಕ್ಷೇತ್ರಗಳಿಗೆ ಆಗಬೇಕಾದಂತ ಅಭಿವೃದ್ಧಿ ಕಾರ್ಯಗಳಿಗೆ ವಿಚಾರಕ್ಕೆ ಸಾಕಷ್ಟು ಮನ್ನಣೆ ಸಿಗ್ತಾ ಇಲ್ಲ ಅನ್ನೋ ಬೇಸರವೂ ಕೂಡ ಇದೆ. ಮತ್ತೊಂದು ಕಡೆಗೆ ಉಸ್ತುವಾರಿ ಸಚಿವರುಗಳೇನಿದ್ದಾರೆ ಅವರು ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಓಡಾಡಲ್ಲ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ. ಒಂದು ಕಡೆಗೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅನ್ನುವಂಥದ್ದು, ಮತ್ತೊಂದು ಕಡೆಗೆ ಶಾಸಕರ ಮಾತಿಗೆ ಮನ್ನಣೆ ಇಲ್ಲ ಅನ್ನುವಂತ ಬೇಸರ ಎಲ್ಲವೂ ಇರುವಂತಹ ಹಿನ್ನೆಲೆಯಲ್ಲಿ ಯಾರು ಈ ರೀತಿಯ ಪರಿಸ್ಥಿತಿಗೆ ನಿರ್ಮಾಣ ಆಗಿದ್ದಾರೆ, ಈ ಪರಿಸ್ಥಿತಿ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ ಅಂತ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಒಂದ್ ವೇಳೆ ಕೈ ಬಿಡಲಿಲ್ಲ ಅಂತಂದ ಹೇಳಿದ್ರೆ ಸಹಜವಾಗಿ ನಾವು ಒತ್ತಡದ ತಂತ್ರವನ್ನ ಅನುಸರಿಸ್ತೇವೆ ಅನ್ನೋ ಸ್ಪಷ್ಟ ಸಂದೇಶ ಇಲ್ಲಿ ಕೊಟ್ಟಂತೆ ಕಾಣಿಸುತ್ತೆ. ಆ ಕಾರಣಕ್ಕಾಗಿನೇ ರಾಜು ಕಾಗೆ ಅವರು
ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಡಬಹುದು ಅನ್ನುವಂತ ಮಾತುಗಳನ್ನ ಕೂಡ ಆಡಿದ್ದಾರೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಿಆರ್ ಪಾಟೀಲ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ಬನ್ನಿ ಭೇಟಿಯಾಗಿ ರಾಯಚೂರಿನ ಕಾರ್ಯಕ್ರಮಕ್ಕೆ ಬನ್ನಿ ಅಲ್ಲೇ ಮಾತುಕತೆಯನ್ನ ಮಾಡೋಣ ಅಂತ ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ಬಿಆರ್ ಪಾಟೀಲ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಏನಂತ ಹೇಳಿದ್ರೆ, ರಾಯಚೂರಿನ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲದೆ ನಾನು ಬರೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದರೆ. ಆ ಕಾರಣಕ್ಕಾಗಿನೇ 25ನೇ ತಾರೀಕು ನಾನು ದೆಹಲಿಯ ಪ್ರವಾಸನ ಮುಗಿಸಿ ಬೆಂಗಳೂರಿಗೆ ವಾಪಸ್ ಬರ್ತೀನಿ. ವಾಪಸ್ ಬಂದಂತ ಸಂದರ್ಭದಲ್ಲಿ ನೀವು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ಅನ್ನುವಂತ ಮಾತುಗಳನ್ನ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಆಗಾಗ ಕಾಂಗ್ರೆಸ್ ಸರ್ಕಾರದ ಒಳಗಡೆಗೆ ಸರ್ಕಾರದ ವಿರುದ್ಧವೇ ಒಂದಷ್ಟು ಅಸಮಾಧಾನ ಹಾಕುವಂತದ್ದು, ವ್ಯವಸ್ಥೆಯಲ್ಲಿ ಇಲಾಖೆಯಲ್ಲಿರುವ ಆಗ್ತಾ ಇರುವಂತಹ ಒಂದಷ್ಟು ಭ್ರಷ್ಟಾಚಾರದ ವಿಚಾರವಾಗಿ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ ಅಲ್ಲ ಇದು, ಸ್ವಪಕ್ಷ ಶಾಸಕರೇ ಅತ್ಯಂತ ಹಿರಿಯ ಶಾಸಕರೇ ಮಾಡ್ತಾ ಇರುವಂತದ್ದು ಹಿನ್ನೆಲೆಯಲ್ಲಿ ಇದು ಮುಂಬರುವಂತಹ ದಿನಗಳಲ್ಲಿ ಸರ್ಕಾರಕ್ಕೆ ಅನ್ನುವಂಥದ್ರ ಜೊತೆಗೆ ಈಗಿನ ಸಂದರ್ಭದಲ್ಲೂ ಸರ್ಕಾರಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುವಂತದ್ದು ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು.